ಫ್ರೆಂಡ್ಸ್, ಮಹಾಭಾರತದಲ್ಲಿ, ಮೂಲ ಮಹಾಭಾರತದಲ್ಲೆಲ್ಲ ದಕ್ಷಿಣಾದಿ ಮಹಾಭಾರತದಲ್ಲಿ ನಾವರಾಹಿ ಸೂತಂ ಅಂದರೆ ಸೂತನನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಹಂಗಾಗಿ ಕರ್ಣ ಆ ಒಂದು ಗುರಿ ಇಡುವ ಮತ್ಸ್ಯಂತರ ಭೇದಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಹಿಮ್ಮುಖನಾಗ್ತಾನೆ ಅಂತ ದಕ್ಷಿಣ ಭಾರತದ ಮಹಾಭಾರತದಲ್ಲೇ ಲಿಪಿಗಳಲ್ಲಿ ಇದೆ. ಮೂಲ ಮಹಾಭಾರತದಲ್ಲಿ ಕರ್ಣನೂ ಸೋತೋದ, ಶಲ್ಯನೂ ಸೋತೋದ, ಎಲ್ಲರೂ ಸೋತೋದ್ರು, ಕರ್ಣನೂ ಸೋತ ಅಂತ ಹೇಳ್ತಾರೆ. ಬಟ್ ನನಗೆ ಈ ದಕ್ಷಿಣಾದಿ ಮಹಾಭಾರತ ಇದೆಯಲ್ಲ ಅದೇ ಸೂಕ್ತ ಅನಿಸುತ್ತೆ. ಏಕೆಂದರೆ ಅದೇ ಮೂಲ ಮಹಾಭಾರತದಲ್ಲಿ ಹೇಳಿರೋ ಪ್ರಕಾರ ಯುದ್ಧದ ಕೊನೆಗಳಿಗೆಲ್ಲಿ ಹೇಳೋದು ಯಾರು, ಧರ್ಮರಾಯ, ನನಗೆ ಅರ್ಜುನನಿಗಿಂತ ಕರ್ಣನೇ ಸರ್ವಶ್ರೇಷ್ಠ ಧನುರ್ಧಾರಿ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಅಂದರೆ ಅಲ್ಲಿಗೆ ಅರ್ಜುನನಷ್ಟೇ ಸಮಬಲಶಾಲಿ ಆಗಿರ್ತಾನೆ ಯಾರು, ಕರ್ಣ. ಆದರೆ ಎಲ್ಲಿವರೆಗೂ, ಒಂದು ಹಂತದವರೆಗೂ, ಅವರು ವನವಾಸಕ್ಕೆ ಹೋಗೋವರೆಗೂ. ಅದಾದ ನಂತರ ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರ ಪಡಿತಾನೆ ಅರ್ಜುನ. ಅದಾದ ನಂತರ ನಿಯತಕವಚರನ ವಧೆ ಮಾಡೋಕ್ಕೋಸ್ಕರ ದೇವೇಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನ ಪಡ್ಕೊತಾನೆ, ಕಾಲಕೇಯರನ್ನ ಕೊಲ್ತಾನೆ. ಆವಾಗೆಲ್ಲ ಭಾಳಷ್ಟು ಅಸ್ತ್ರಗಳು ಬರುತ್ತೆ. ಆವಾಗ ಕರ್ಣನು ಅರ್ಜುನನ ತೂಕ ಮಾಡಿದರೆ ಎಲ್ಲ ಶಸ್ತ್ರವಿದ್ಯೆಗಳಲ್ಲಿ ಕರ್ಣಗಿಂತ ಅರ್ಜುನನೇ ಜಾಸ್ತಿ ತೂಕ ತೂಗ್ತಾನೆ. ಅಲ್ಲಿವರೆಗೂ ದ್ರೌಪದಿ ಸ್ವಯಂವರದವರೆಗೂ ಅರ್ಜುನ ಕರ್ಣ ಇಬ್ಬರು ಸಮಬಲಶಾಲಿಗಳೇ ಆಗಿರ್ತಾರೆ. ಇದು ನನ್ನ ಅನಿಸಿಕೆ ಅಷ್ಟೇ. ನಿಮಗೂ ನಾನು ಹೇಳಿದ ಮೇಲೆ ಹೌದು ಅನ್ನಿಸ್ಬೋದು, ಕೆಲವ್ರಿಗೆ ಇಲ್ಲ ಅನ್ನಿಸ್ಲೂಬೋದು. ನಾನೇನು ಅರ್ಜುನನ ಅಭಿಮಾನಿ ಅಲ್ಲ, ಹಂಗೆ ನೋಡ್ಕೊಂಡ್ರೆ ನಾನು ಕರ್ಣನೇ ನಂಗೆ ಭಾಳ ಇಷ್ಟ. ಆದರೆ ವಾಸ್ತವ ಮಾತಾಡೋದಾದರೆ ಕರ್ಣನಿಗೆ ಒಂದು ಹಂತದವರೆಗೆ ಈಕ್ವಲ್ ಅಷ್ಟೇ ಅರ್ಜುನ. ತದನಂತರ ಅರ್ಜುನ ಎಷ್ಟೋ ಎತ್ತರಕ್ಕೆ ಬೆಳೆದ್ಬಿಡ್ತಾನೆ. ಯಾಕೆಂದರೆ ಅವನಲ್ಲಿ ಅಕ್ಷಯ ತೋಣೀರ ಇರುತ್ತೆ, ಅಂದರೆ ಮುಗಿದೇ ಇರತಕ್ಕಂಥದ್ದು. ಮತ್ತು ಈ ಧನಸ್ಸಿನ ಸಿಂಜನ, ಕಟ್ಟಾಗದೇ ಇರೋವಂಥ ಸಿಂಜನ, ಆಮೇಲೆ ಗಾಂಡೀವ ಧನಸ್ಸು, ಅಗ್ನಿಯಿಂದ ಬಂದಿರತಕ್ಕಂಥ ದೈವದತ್ತವಾದಂಥ ರಥ, ಇವೆಲ್ಲ ಬಂದಿರ್ತವೆ. ಇವೆಲ್ಲ ಇದ್ದಾಗ ನಾವೇ ಒಂದು ಸೆಕೆಂಡ್ ಅರ್ಜುನ ಇವೆಲ್ಲ ಇದ್ದರೆ ನಾನೇ ಯುದ್ಧ ಮಾಡಿಬಿಡ್ತಿದ್ದೆ ಅಂತ ಅನ್ನಿಸ್ಬೋದು ಮನುಷ್ಯನಿಗೆ, ಸಹಜವಾಗಿರೋ ಮನುಷ್ಯನಿಗೆ. ಬಟ್ ಆದರೆ ಅವ್ಯಾವ ಪುಕ್ಸಟ್ಟೆ ಏನು ಬರಲಿಲ್ಲ ಅರ್ಜುನನಿಗೆ, ಅವನ್ನೆಲ್ಲ ಸಾಧನೆ ಮಾಡೇ ತಗೊಂತಾನೆ ಅಲ್ಲ. ಬಟ್ ಅದಿದೆಯಲ್ಲ, ಆ ಒಂದು ದ್ರೌಪದಿ ಸ್ವಯಂವರದಲ್ಲಿ ನಾನು ಅದನ್ನು ಕರ್ಣಂದು ದ್ರೌಪದಿ ಹಂಗೆ ಹೇಳಿರೋದಕ್ಕೆ ಅವನು ಹಿಮ್ಮೆಟ್ಟಿದ್ದಾನೆ. ಕರ್ಣ ಗುರಿ ಇಡೋಕ್ಕಾಗಲಿಲ್ಲ ಅನ್ನೋದು ನಾನು ಒಪ್ಪಕ್ಕಿಲ್ಲ. ಯಾಕೆಂದರೆ ಆ ಸಮಯದಲ್ಲಿ ಇಬ್ಬರು ಈಕ್ವಲ್ ಧನುರ್ಧಾರಿಗಳೇ. ಇದು ನನ್ನ ಅನಿಸಿಕೆ ಅಷ್ಟೇ ಸ್ನೇಹಿತರೆ.